ದಿನ ಟಿಫನ್ ಬಾಕ್ಸ್ಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡೋರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ನಾನು ಈಸಿ ಆ್ಯಂಡ್ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪೀಸ್ ತೋರಿಸ್ತಾ ಇರ್ತೀನಿ. ಮತ್ತು ಕಿಡ್ಸ್ ಲಂಚ್ ಬಾಕ್ಸ್ ಹೇಗೆ ಪ್ಯಾಕ್ ಮಾಡೋದು ಅನ್ನೋದು ಕೂಡ ತೋರಿಸ್ತಾ ಇರ್ತೀನಿ. ಅದರಲ್ಲೂ ಹೆಣ್ಮಕ್ಳಿರೋರು ಮಿಸ್ ಮಾಡದೆ ಈ ವಿಡಿಯೋ ನೋಡಿ, ನಿಮಗೂ ಏನಾದರೂ ಯೂಸ್ ಆಗ್ಬೋದು. ಏನು ಇನ್ಫಾರ್ಮೇಷನ್ ಅಂತ ಹೇಳೋದಕ್ಕಿಂತ ಮುಂಚೆ ರೆಸಿಪಿ ತೋರಿಸ್ಬಿಡ್ತೀನಿ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ 1.5 ಕಪ್ ಆಗೋಷ್ಟು ಉಪ್ಪಿಟ್ಟು ರವೆ, ಅಂದರೆ ಮೀಡಿಯಮ್ ರವೆ ಬರುತ್ತಲ್ಲ, ಆ ರವೆನ ಸೇರಿಸ್ಕೊತಾ ಇದ್ದೀನಿ. 1.5 ಕಪ್ಪು ರವೆಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳೋ ಪ್ರಮಾಣದಲ್ಲಿ ನೀವು ಹಾಕಿ ಮಾಡಿ, ನಿಜವಾಗ್ಲೂ ದೋಸೆ ಅಂಟ್ಕೊಳ್ದೆ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ನಾನು ಏನು ಟಿಫನ್ ಅಂತಲೇ ಹೇಳಲಿಲ್ಲಲ್ಲ, ಮಿಕ್ಸ್ ವೆಜಿಟೇಬಲ್ ರವಾ ದೋಸೆ ಸೂಪರಾಗಿರುತ್ತೆ. ಮತ್ತು 3/4 ಕಪ್ಪು ಅವಲಕ್ಕಿ ಹಾಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಿಂದ 3/4 ಕಪ್ಪಷ್ಟು ಮೊಸರು ತೊಗೊಳ್ಳಿ. ಅದಾದಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಬೇಕಂತ. ಸ್ವಲ್ಪ ಗಟ್ಟಿಯಾಗೇ ಇರಲಿ, ತುಂಬ ದೋಸೆ ಥರ ತೆಳುವಾಗಿ ನೆನೆಸಿಡೋದೇನು ಬೇಡ. ಮೀಡಿಯಮಾಗಿ ಗಟ್ಟಿಯಾಗಿ ಕಲಸಿಬಿಟ್ಟು ಇಟ್ಕೊಳ್ಳೋಣ. ಕಲಸಾದ್ಮೇಲೆ ಅದನ್ನು ಒಂದು 15 to 20 ಮಿನಿಟ್ಸು ನೆನೆಯೋದಕ್ಕೆ ಇಡಬೇಕು. ಸಾಕಾಗತ್ತೆ, ಒಂದು 15 to 20 ಮಿನಿಟ್ಸ್ ನೆನೆಯೋಕ್ಕಿಟ್ಟರೆ ಸಾಕಾಗತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಹದದಲ್ಲಿ ನೆನೆಸ್ಬಿಟ್ಟಿಡಿ, ಸಾಕಾಗತ್ತೆ. ಅದು ನೆಂದಾದ್ಮೇಲೆ ಏನು ಮಾಡಬೇಕಂದ್ರೆ ಅದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅರ್ಧದಿಂದ 3/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಮತ್ತು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ತೆಂಗಿನಕಾಯಿ ಆಪ್ಷನಲ್ಲು, ಹಾಕಲೇಬೇಕು ಅಂತ ಏನಿಲ್ಲ, ಬಟ್ ತೆಂಗಿನಕಾಯಿ ಹಾಕಿದ್ರೆ ಇದ್ರ ಟೇಸ್ಟು ನಿಜವಾಗ್ಲೂ ಡಬಲ್ ಆಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಮಿಸ್ ಮಾಡದೆ ಹಾಕಿ, ಚೆನ್ನಾಗಿರುತ್ತೆ. ಬಟ್ ನಾಟ್ ಕಂಪಲ್ಸರಿ, ಬೇಕೇ ಬೇಕು ಅಂತ ಏನಿಲ್ಲ. ಟೇಸ್ಟು ಚೆನ್ನಾಗಿರಬೇಕು ಅಂತ ಅನಿಸಿದರೆ ಮಾತ್ರ ಸೇರಿಸ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಅದಾದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಅದಾದಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಕೈಗೆ ಸಿಕ್ಕಿದ ವೆಜಿಟೇಬಲ್ಸ್ನೆಲ್ಲ ತೊಗೊಳ್ಳಿ, ಬಟ್ ಚೆನ್ನಾಗಿರೋ ವೆಜಿಟೇಬಲ್ಸ್ ತೊಗೊಳ್ಳಿ, ಆಯಿತಾ. ನಾನಿಲ್ಲಿ ಏನೇನು ತರಕಾರಿ ತೊಗೊತಾ ಇದ್ದೀನಿ ಬನ್ನಿ ತೋರಿಸ್ತೀನಿ. ಮೊದಲು ಒಂದು ಚಾಪರ್ ತೊಗೊಂಡು ಅದಕ್ಕೆ ಈರುಳ್ಳಿ, ಒಂದು ಪುಟಾಣಿ ಈರುಳ್ಳಿ, ಒಂದು 5ರಿಂದ 6 ಬೀನ್ಸು, ಅದಾದಮೇಲೆ ಏನು ಹಾಕ್ಕೊಂಡಿದ್ದೀನಿ, ಕ್ಯಾರೆಟು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕೂಡ ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ. ಕ್ಯಾರೆಟ್ ಆದಮೇಲೆ ಇಲ್ಲಿ ಒಂದು ಪುಟಾಣಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಆದಮೇಲೆ ಇಲ್ಲೊಂದು ಅರ್ಧದಷ್ಟು ಮೂಲಂಗಿ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ತರಕಾರಿ ಕ್ವಾಂಟಿಟಿನ ಜಾಸ್ತಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಈ ಚಾಪರಲ್ಲಿ ಫಸ್ಟು 1-2 ಟೈಮ್ಸ್ ಗುರ್ ಮಾಡೋ ತನಕ ಸ್ವಲ್ಪ ಗಟ್ಟಿಗೆ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ಬೌಲೇ ಸರ್ ಅಂತ ಜಾರ್ತಾ ಇರುತ್ತೆ. ಅದು ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದನ್ನೆಲ್ಲ ತೆಕ್ಕೊಂಡು ಮೊದಲೇ ಬ್ಯಾಟರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಗೊತ್ತಾಯ್ತಾ. ನಾನಿಲ್ಲಿ ಬರೀ ವೆಜಿಟೇಬಲ್ಸ್ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ನಿಮಗೇನಾದ್ರೂ ಪ್ರೋಟೀನು ಬೇಕು ಅಂದರೆ ನೀವಿಲ್ಲಿ ಪನ್ನೀರ್ ಕೂಡ ಗ್ರೇಟ್ ಮಾಡ್ಬಿಟ್ಟು ಸೇರಿಸ್ಕೋಬೋದು, ಆಯಿತಾ. ನಾನಿಲ್ಲಿ ಪನ್ನೀರ್ ಹಾಕೋತಿಲ್ಲ, ಬಟ್ ನಿಮಗೆ ಬೇಕು ಅಂದರೆ ಪ್ರೋಟೀನ್ಗೆ ಸೇರಿಸ್ಕೊಬೋದು. ಇದೇ ತರಕಾರಿ ಹಾಕೋಬೇಕು ಅಂತಲೂ ಏನಿಲ್ಲ, ತರಕಾರಿ ಪನ್ನೀರು ಎಲ್ಲ ಆಪ್ಷನಲ್ಲು. ಯಾರಿಗೆ ಏನು ತರಕಾರಿ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋಬೋದು. ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹೆಂಚು ಇಟ್ಬಿಟ್ಟು, ಹೆಂಚಿಗೆ ನಾನಿಲ್ಲಿ ಫಸ್ಟ್ನೇ ಸಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ನೇ ಸಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಥರ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ಮಾಡಿಕೊಂಡ್ರೂ ಕೂಡ ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ದೋಸೆ ಥರ ಹುಯ್ಕೊಂಡ್ಬಿಟ್ಟು 2 ಕಡೆನೂ ನೀಟಾಗಿ ಬೇಯಿಸ್ಕೊಬೇಕು. ಬಟ್ ಒಂದೇನು ಪ್ರಾಬ್ಲಮ್ ಅಂದರೆ, ನೆನೆಸ್ಬಿಟ್ಟು ತರಕಾರಿ ನೆನೆಸಿಟ್ಟ ಅಷ್ಟರಲ್ಲಿ ತರಕಾರಿ ಚಾಪ್ ಮಾಡ್ಕೋಬೋದು. ಅದಾದಮೇಲೆ ಗ್ರೈಂಡ್ ಮಾಡಿಕೊಂಡು ತರಕಾರಿ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕ್ಕೋಬೋದು. ಬಟ್ ದೋಸೆ ಬೇಯೋಕ್ಕೆ ಮಾತ್ರ ಸ್ವಲ್ಪ ಟೈಮ್ ಆಗುತ್ತೆ. ಒಂದು ಕಡೆ ಒಂದು 3 to 4 ಮಿನಿಟ್ಸ್ ಆದರೂ ಬೇಕು ದೋಸೆ ಬೇಯೋದಕ್ಕೆ. ಫ್ಲೇಮ್ ಜಾಸ್ತಿ ಮಾಡಿದ್ರೆ ಬೇಗ ಬೇಯುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರಲ್ಲ. ಫ್ಲೇಮ್ ಕಮ್ಮಿ ಇಟ್ಕೊಂಡು ದೋಸೆ ಬೇಯಿಸಿದ್ರೆ ಕ್ರಿಸ್ಪಿ ಮತ್ತು ಸಾಫ್ಟ್ ಎರಡು ಇರುತ್ತೆ, ಸಖತ್ತಾಗಿರುತ್ತೆ. ನಾನಿಲ್ಲಿ 2-3 ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ದೋಸೆ ಕೂಡ ಕಿತ್ತೋಗಿಲ್ಲ.
ಟೇಸ್ಟ್ ಮಾತ್ರ ನಿಮಗೆ ನೆಂಚ್ಕೊಳ್ಳೋಕೆ ಏನು ಪಲ್ಯ ಚಟ್ನಿ ಏನು ಬೇಡ, ಬರೀ ತುಪ್ಪ ಅಥವಾ ಉಪ್ಪಿನಕಾಯಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ ಟೇಸ್ಟು. ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಆಮೇಲೆ ಎಣ್ಣೆನೂ ಅಷ್ಟೇ ಪ್ರತಿ ದೋಸೆಗೂ ಹಾಕಬೇಕು ಅಂತ ಏನಿಲ್ಲ, ಒಂದು 5-6 ದೋಸೆ ಆದಮೇಲೆ ಕಚ್ಕೋತಾ ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲಾಂದರೆ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ. ಮಕ್ಳಿಗೇನಾದರೂ ಹಾಕ್ಕೊಡ್ತಾಯಿದ್ರೆ ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೋ ವಿಷಯ ಹೇಳಬೇಕು ಅಂತ ಹೇಳಿದ್ನಲ್ಲ, ಏನು ಗೊತ್ತಾ, ಆ್ಯಕ್ಚುಲಿ ಮೊನ್ನೆ ಅಂದರೆ ಈಗ ಒಂದು 4-5 ಡೇಸಿಂದ ಬರೀ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಚಿಕ್ಕ ಮಕ್ಳದು ಅತ್ಯಾಚಾರ, ಬರೀ ಇದೇ ನ್ಯೂಸ್ಗಳು. ಮೊನ್ನೆಯಿಂದ ಅಂತ ಏನಿಲ್ಲ, ಬಟ್ ಮೊನ್ನೆ ಅದಂತೂ ಸಿಕ್ಕಾಪಟ್ಟೆ ಬೇಜಾರಾಗುವಂಥ ನ್ಯೂಸ್ ಅಂತಲೇ ಹೇಳ್ಬೋದು. ದಿನ ಏನಾದರೂ ಒಂದು ಬರ್ತಾನೆ ಇರುತ್ತೆ, ನಮ್ಮ ಇಂಡ್ಯಾದಲ್ಲಿ ಅಲ್ಲಾಯಿತು ಇಲ್ಲಾಯಿತು ಅಂತ. ಮೊನ್ನೆ ನೋಡಿ ಒಂದು ಚಿಕ್ಕ ಹುಡುಗಿ, 13 ವರ್ಷದ ಹುಡುಗಿ, ಆ ಹುಡುಗಿನ ನೋಡಿ ಯಾರೋ ಆಟೋದವನು ಮಾರಿ ಯಾರೋ ಹೋಟೆಲ್ಗೆ ಆ ಥರ ಎಲ್ಲ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಅನ್ಸತ್ತೆ. ಹೆಣ್ಮಕ್ಳು ಇರೋರಂತೂ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಇದನ್ನೆಲ್ಲ ಕೇಳ್ತಾ ಇದ್ರೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂತೂ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ಏನೂ ತೊಗೊಳಲ್ಲ. ಅದಕ್ಕೆ ಮಕ್ಳಿಗೆ ದಯವಿಟ್ಟು ಚಿಕ್ಕ ವಯಸ್ಸಿಂದನೇ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ಗೆ ಕಳಿಸಿ, ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡಿ. ನಿಜವಾಗ್ಲೂ ಯಾವುದಾದ್ರೂ ಒಂದು ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ಅಯ್ಯೋ ಅವ್ರಿಗೇನೋ ಆಯಿತು ನಮ್ಮ ಮಕ್ಳಿಗೂ ಆಗತ್ತಾ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಬೇಡಿ. ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಗೊತ್ತಿದ್ದರೆ ಅವ್ರ ಲಕ್ಕಿಂದ ನಿಜವಾಗ್ಲೂ ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಸಲ ಅಂತೂ ಹೆಣ್ಮಕ್ಳು ಬೇಕು ಅಂತ ಬೇಡಿ ಮಾಡ್ಕೊಂಡಿರ್ತೀವಿ, ಇದೆಲ್ಲ ನೋಡಿದಾಗ ಹೆಣ್ಮಕ್ಳು ಯಾಕಾದರೂ ಆದರು ಅಂತ ಅನಿಸೋ ಅಷ್ಟು ಬೇಜಾರಾಗುತ್ತೆ. ಹೆಣ್ಮಕ್ಳಿಗೆ ದಯವಿಟ್ಟು ಸೆಲ್ಫ್ ಡಿಫೆನ್ಸ್ ಕಲಿಸಿ. ಹಂಗೇ ನಮ್ಮ ಗೌರ್ಮೆಂಟವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ನಿಜವಾಗ್ಲೂ ಸೀರಿಯಸ್ ಆ್ಯಕ್ಷನ್ಸ್ ತೊಗೋಬೇಕು ಅಂತ. ಒಂದೇ ಥರ ಮಾಡೋರೆಲ್ಲ ಯೋಚನೆ ಮಾಡಬೇಕು, ಮಾಡಬಾರ್ದು ಇದನ್ನೆಲ್ಲ ಅಂತ, ಆ ಥರ ಆ್ಯಕ್ಷನ್ ತೊಗೋಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.